ವೀಕ್ಷಕರೇ, ಯಾರ್ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ ಕೇಳಿಸ್ಕೊಳ್ಳಿ. ಈ 2019 ಹಿಂದ್ಗಡೆ ಯಾವ್ಯಾವ ಗಾಡಿ ರಿಜಿಸ್ಟ್ರೇಷನ್ ಆಗಿದೆಯೋ ವೀಕ್ಷಕರೇ, ಯೆಲ್ಲೋ ಬೋರ್ಡು, ವೈಟ್ ಬೋರ್ಡು, ಕಾರು, ಬೈಕು, ಲಾರಿ, ಎನಿ ವೆಹಿಕಲ್ಸ್ ಏನು ರಿಜಿಸ್ಟ್ರೇಷನ್ RTO ಕಡೆಯಿಂದ ರಿಜಿಸ್ಟ್ರೇಷನ್ ಆಗಿದೆಯೋ ಅವಕ್ಕೆಲ್ಲನೂ ರೂಲ್ಸ್ ಇದೆ ವೀಕ್ಷಕರೇ. ಈ ಫೆಬ್ರವರಿ ಇದೇ ತಿಂಗಳು 17ನೇ ತಾರೀಕು ಲಾಸ್ಟ್ ಡೇಟ್ ಇದೆ ವೀಕ್ಷಕರೇ. ಯಾರೆಲ್ಲ ಸಹ ಇನ್ನೂ HSRP ನಂಬರ್ ಪ್ಲೇಟ್, ಹೊಸ ಪ್ಲೇಟ್ ಯಾರ್ಯಾರೆಲ್ಲ ಹಾಕ್ಸ್ಕೊಂಡಿಲ್ಲ ದಯವಿಟ್ಟು ಹಾಕಿಸ್ಕೊಳ್ಳಿ. ಯಾಕಂದರೆ ಮುಂದೆ ಫೈನ್ ಬೀಳೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಈಗ ಫೆಬ್ರವರಿ 17 ಲಾಸ್ಟ್ ಡೇಟ್ ಇದೆ. ಅಷ್ಟು ಒಳಗಡೆ ನಿಮ್ಮ ಗಾಡಿಗಳಿಗೆ ಆದಷ್ಟು ಬೇಗ HSRP ನಂಬರ್ ಪ್ಲೇಟನ್ನು ಹಾಕಿಸ್ಕೊಳ್ಳಿ. ನಿಮಗೆ ಹಾಕ್ಸೋದು ಹೇಗಂತ ಗೊತ್ತಾಗಲಿಲ್ಲ ಅಂದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಏನು ನಂಬರ್ ಕಾಣಿಸಿಲ್ಲ, ಇದು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಆಗಿರುತ್ತೆ. ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ, ಡೀಟೇಲ್ಸ್ ಕೊಡ್ತೀನಿ. ನಿಮಗೆ ರಿಜಿಸ್ಟ್ರೇಷನ್ ಮಾಡೋಕ್ಕೂ ಗೊತ್ತಾಗಲಿಲ್ಲ ಅಂದರೆ ಆನ್ಲೈನಲ್ಲಿ ನಮ್ಮ ಕಡೆಯಿಂದನೂ ಕೂಡ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೋದು. ಒಂದು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡೋಕ್ಕೆ 100 ರುಪೀಸ್ ಅಂದರೆ 100 ರೂಪಾಯಿ ಚಾರ್ಜ್ ಮಾಡ್ತೀವಿ ವೀಕ್ಷಕರೇ ನಮ್ಮ ಕಡೆಯಿಂದ. ನೀವು ಯಾವುದೇ ಡಿಸ್ಟಿಕಲ್ಲಿರಲಿ, ನಿಮ್ಮ ನಿಯರ್ ಯಾವುದಾದ್ರೂ ಶೋರೂಮ್ ಇರುತ್ತಲ್ಲ ಆ ಶೋರೂಮ್ಗೆ HSRP ನಂಬರ್ ಪ್ಲೇಟಿಂದು ಬುಕ್ಕಿಂಗ್ ಮಾಡಿಕೊಡ್ತೀವಿ ವೀಕ್ಷಕರೇ. ನೀವು ಯಾವುದೇ ಜಿಲ್ಲೆಯಲ್ಲಿರಲಿ ಏನು ತೊಂದರೆ ಇಲ್ಲ. ಕರ್ನಾಟಕದಲ್ಲಿ ನೀವು ಎಲ್ಲಾದರೂ ಇರಿ, ನಿಮ್ಮ ನಿಯರ್ ಜಿಲ್ಲೆ ಇರುತ್ತಲ್ಲ ಆ ಜಿಲ್ಲೆಯಲ್ಲಿ ಒಂದು ಶೋರೂಮ್ ಯಾವುದು ನಿಮಗೆ ಹತ್ರ ನಿಯರ್ ಇರುತ್ತೋ ಆ ಶೋರೂಮ್ಗೆ ಲೊಕೇಟ್ ಅಂದರೆ ಬುಕ್ಕಿಂಗ್ ಮಾಡಿಕೊಡ್ತೀವಿ. ಒಂದು ವೀಕ್ ಆದಮೇಲೆ ಅದು ನಂಬರ್ ಪ್ಲೇಟ್ ಬಂದಿರುತ್ತೆ ವೀಕ್ಷಕರೇ, ನೀವು ಹೋಗಿ ಜಸ್ಟ್ ಫಿಟ್ಟಿಂಗ್ ಮಾಡಿಸ್ಬೋದು, ಏನು ತೊಂದರೆ ಇಲ್ಲ. ಆವಾಗ ಯಾವುದೇ ಥರದ ಚಾರ್ಜಸ್ ಕೂಡ ಇರೋವಂಥದ್ದು ಏನಿರಲ್ಲ. ಫಸ್ಟಿಗೆ ನೀವೇನು ಅಮೌಂಟ್ ಪೇ ಮಾಡ್ತೀರೋ ಆನ್ಲೈನಲ್ಲಿ ಪೇ ಮಾಡಿದರೆ ಮುಗಿದೋಯ್ತು ವೀಕ್ಷಕರೇ. ಮತ್ತು ಅಲ್ಲಿ ಶೋರೂಮಲ್ಲಿ ಕೊಡುವಂಥ ಅವಶ್ಯಕತೆ ಏನಿರೋದಿಲ್ಲ. ಬೈಕುಗಳಿಗೆ ವೀಕ್ಷಕರೇ 495 500 ಏನೋ ಚಾರ್ಜಸ್ ಇದೆ ಒಂದು ನಂಬರ್ ಪ್ಲೇಟಿಗೆ. ಎಕ್ಸ್ಟ್ರಾ ನಾವು 100 ರುಪೀಸ್ ತೊಗೊತೀವಿ ಬುಕ್ಕಿಂಗ್ ಮಾಡೋಕ್ಕೆ. ನೀವು ಬೇಡ ಅಂದರೆ ನಿಮ್ಮ ಶೋರೂಮಲ್ಲಿ ಬೇಕಾದ್ರೆ ಬುಕ್ಕಿಂಗ್ ಮಾಡಿಸ್ಕೊಳ್ಬೋದು, ಅಲ್ಲಿನೂ ಕೂಡ ಅಷ್ಟೇ ತೊಗೊಳ್ತಾರೆ. ಸ್ವಲ್ಪ ಆದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ತಿಂಗಳು 17ನೇ ತಾರೀಕು ಲಾಸ್ಟ್ ಡೇಟ್ ಇರೋದ್ರಿಂದ ಸ್ವಲ್ಪ ರಿಜಿಸ್ಟ್ರೇಷನ್ ಜಾಸ್ತಿ ಪ್ರೆಷರ್ ಆಗ್ಬೋದು ಅಂತ ಅನಿಸುತ್ತೆ ನನಗೆ. ಹಾಗಾಗಿ ಸ್ವಲ್ಪ ಆದಷ್ಟು ಬೇಗ ಮಾಡಿಕೊಂಡು ನಿಮ್ಮ ಗಾಡಿಗಳಿಗೆ ನಂಬರ್ ಪ್ಲೇಟನ್ನು ಹಾಕಿಸ್ಕೊಳ್ಳಿ ವೀಕ್ಷಕರೇ. ನಿಮಗೇನಾದರೂ ಗೊತ್ತಾಗಲಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ ಕಾಣಿಸಿಲ್ಲ ಕೆಳಗಡೆ, ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ಡೀಟೇಲ್ಸ್ ಕೊಡ್ತೀನಿ. ಇಲ್ಲ ನಮ್ಮ ಕಡೆಯಿಂದ ನೀವು ಬುಕ್ಕಿಂಗ್ ಮಾಡಿಸ್ಬೋದು ವೀಕ್ಷಕರೇ. ನೀವು ಯಾವುದೇ ಜಿಲ್ಲೆಯಲ್ಲಿದ್ದರೂ ಏನು ತೊಂದರೆ ಇಲ್ಲ, ಓಕೆನಾ. ಕಾಂಟ್ಯಾಕ್ಟ್ ಮಾಡಿ, ನಾನು ಡೀಟೇಲ್ಸ್ ಕೊಡ್ತೀನಿ. ಓಕೆ.